ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ರಾಜ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಪ್ರೋಟೀನ್ ಆ್ಯಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಪ್ರೋಟೀನ್ ಆ್ಯಪ್ಸ್ ಅಂತಂದರೆ, ನೀವು ಆಲ್ರೆಡಿ ಇವಾಗ ಒಂದು ಆ್ಯಪ್ಸನ್ನು ಓಪನ್ ಮಾಡಿರ್ತಾರೆ, ಅರ್ಜೆಂಟಾಗಿ ಮತ್ತೊಂದು ಆ್ಯಪ್ಸನ್ನು ಓಪನ್ ಮಾಡಬೇಕಿರುತ್ತೆ. ಬಟ್ ರೀಸೆಂಟ್ ಆ್ಯಪ್ಸ್ ಏನಾಗಿರುತ್ತೆ, ಅದು ಓಪನ್ ಆಗಿರಬೇಕು, ಕ್ಲೋಸ್ ಆಗಿರ್ಬಾರ್ದು. ಅಂತಂದರೆ ಎಟ್ ಎ ಟೈಮ್ ಕಂಪ್ಯೂಟರ್ನಲ್ಲಿ ಯಾವ ರೀತಿ ಆ್ಯಪ್ಸ್ಗಳನ್ನು ಓಪನ್ ಮಾಡ್ತಿರಲ್ಲ ವಿಂಡೋಸನ್ನು, ಆ ರೀತಿ ಮೊಬೈಲ್ನಲ್ಲಿ ಯಾವ ರೀತಿ ಆ್ಯಪ್ಸನ್ನು ಓಪನ್ ಮಾಡೋದು ಅನ್ನೋದನ್ನು ನಾವಿವತ್ತು ನೋಡೋಣ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಚಾನಲನ್ನು ಯಾರು ನೋಡ್ತಾ ಇದ್ದಾರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಉಪಯೋಗ ಆಗುತ್ತೆ. ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈಗ ನಂದು ಆಲ್ರೆಡಿ ಒಂದು ಸ್ಕ್ರೀನ್ ಓಪನ್ ಇದೆ. ಅದರ ಪಕ್ಕದಲ್ಲಿ ಬರ್ತಕ್ಕಂಥ ಸ್ಕ್ರೀನ್ಗಳನ್ನು ನೋಡ್ತಾ ಯಾವ ರೀತಿ ಆ್ಯಪ್ಸ್ಗಳನ್ನು ಓಪನ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡಿ. ಟಚ್ ಮಾಡ್ತಿದ್ದಂಗೆ ಅಲ್ಲಿ ಗೊತ್ತಾಗುತ್ತೆ, ಓಪನ್ ಆಗುತ್ತೆ. ನೋಡಿ, ನಾನೀಗ ಒಂದು ಆ್ಯಪ್ನ ಓಪನ್ ಮಾಡಿದ್ದೀನಿ, ಯೂಟ್ಯೂಬ್ ಸ್ಟುಡಿಯೋ ಅಂತ ಅದರ ಹೆಸರು. ನೋಡಿ, ನಂದು ಆಲ್ರೆಡಿ ಒಂದು ಮೇನ್ ಸ್ಕ್ರೀನ್ ಓಪನ್ ಇದೆ. ಮತ್ತು ನೀವು ಇನ್ನೊಂದು ಆ್ಯಪ್ಸ್ನ ಓಪನ್ ಮಾಡಿ ಅದನ್ನು ಎಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು. ಮತ್ತು ಅದನ್ನು ನೀವು ಚಾನಲ್ ಕೂಡ ಓಪನ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಮಾಡೋದು ಯಾವ ರೀತಿ ಅನ್ನೋದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ನೋಡಿ, ಸ್ಕ್ರೀನ್ನಲ್ಲಿ ಯಾವ್ದು ಬೇಕಾದರೂ ಮಾಡ್ಕೊಳ್ಬೋದು. 3 ಚುಕ್ಕೆಗಳಿರುತ್ತಲ್ಲ, ಅಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಸೈಡ್ ಬೇಕಾದರೆ ಸೈಡು, ಮೇಲೆ ಬೇಕಾದರೆ ಮೇಲೆ, ಕೆಳಗೆ ಬೇಕಾದರೆ ಕೆಳಗೆ, ಎಲ್ಲಿ ಬೇಕಾದರೂ ಇದು ಮಾಡ್ಕೊಳ್ಬೋದು. ಆಮೇಲೆ ನಿಮಗೆ ಆಪ್ಷನ್ಗಳನ್ನ ತೋರಿಸುತ್ತೆ ಅದು. ಅದಾದಮೇಲೆ ಕ್ಲೋಸ್ ಬೇಕಾದರೆ ಕ್ಲೋಸ್, ಮೇಲ್ಗಡೆ ಬೇಕಾದರೆ ಹೈಡ್ ಮಾಡ್ಬೋದು, ಕೆಳಗಡೆ ಬೇಕಾದರೆ ಹೈಡ್ ಮಾಡ್ಬೋದು. ಯಾವ ರೀತಿ ಬೇಕು ನಿಮ್ಗೆ ಆ ರೀತಿ ಅದನ್ನು ನಾವು ಯೂಸ್ ಮಾಡ್ಕೊಳ್ಬಹುದು. ನೋಡಿ, ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಸೈಡ್ ನೋಡ್ಕೊಡಿ, ಒಂದು ಗೆರೆ ಇರುತ್ತಲ್ಲ, ಅದ್ರ ಮೇಲೆ ಟಚ್ ಮಾಡಿದರೆ ಸಾಕು. ನೋಡಿ, ಓಪನ್ ಆಯಿತು ನಂದು ಯೂಟ್ಯೂಬು. ಆಲ್ರೆಡಿ ನಂದು ಓಪನ್ ಆಗಿದೆ. ಬಟ್ ನೋಡಿ ಯಾವ ರೀತಿ ಮೂವ್ ಆಗ್ತಾಯಿದೆ. ಇದಕ್ಕೆ ನಾವು ಏನಂತ ಕರಿತೀವಿ, ಪ್ರೋಟೀನ್ ಆ್ಯಪ್ಸ್ ಅಂತ ಕರಿತೀವಿ, ಪ್ರೋಟೀನ್ ವಿಂಡೋಸ್ ಅಂತ ಕರಿತೀವಿ. ಸೊ ನೋಡಿ, ಎಟ್ ಎ ಟೈಮ್ ನೀವು 2 ಆ್ಯಪ್ಗಳನ್ನು ಯೂಸ್ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂತಂದರೆ, ಕಾಲ್ ಬಂದಿರುತ್ತೆ, ಇವಾಗ ಫೋನ್ ನಂಬರನ್ನ ನೋಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ಪೆನ್ನು ಪೇಪರ್ ಇರೋದಿಲ್ಲ, ಕಾಲ್ ಕಟ್ ಮಾಡೋದಕ್ಕೂ ಬರೋದಿಲ್ಲ. ಸೊ ಕೆಲವೊಂದಿಷ್ಟು ಟೈಮಲ್ಲಿ ಹಿಂಗಾಗುತ್ತೆ. ಸೊ ಅದನ್ನು ಯಾವ ರೀತಿ ನೋಡ್ಕೊಳ್ಳೋದು ಅನ್ನೋದನ್ನು ನಾವಿವತ್ತು ನೋಡೋಣ. ಲೆಟ್ಸ್ ಗೋ. ನೋಡಿ ಯಾವ ರೀತಿ ಮೂವ್ ಆಗಿರುತ್ತೆ ಅದು. ನೋಡಿ, ಒಂದು ಆ್ಯಪ್ನ ನೋಡಿದ್ದೀನಿ, ಕೆಳಗಡೆ ವರ್ಕ್ ಆಗುತ್ತೆ. ಮೊದಲಿನದು ಆ್ಯಪ್ ಹೇಗಿದೆ ಹಾಗೇ ಇದೆ. ಸೊ ನೀವು ಅದನ್ನು ಹೈಡ್ ಕೂಡ ಮಾಡ್ಬೋದು, ಚಿಕ್ಕದಾಗಿ ಮಾಡ್ಬೋದು. ಮತ್ತು ನೀವು ಮೊದಲಿನ ಆ್ಯಪ್ನ ಯೂಸ್ ಕೂಡ ಮಾಡ್ಬೋದು. ನೋಡಿ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ. ನೋಡಿ, ಆ್ಯಪ್ಸ್ಗಳು ಎಟ್ ಎ ಟೈಮ್ 2 ಇದೆ. ಅದನ್ನು ಬೇಕಾದ್ರೆ ದೊಡ್ಡದು ಬೇಕಾದರೂ ನೀವು ಮಾಡ್ಕೊಳ್ಬೋದು. ನೋಡಿ ಯಾವ ರೀತಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆಪ್ಷನ್ಗಳು ತೋರಿಸುತ್ತವೆ. ಕ್ಲೋಸ್ ಬೇಕಾದರೆ ಕ್ಲೋಸು, ಸೈಡ್ ಬೇಕಾದರೆ ಸೈಡು, ದೊಡ್ಡದು ಬೇಕಾದರೆ ದೊಡ್ಡ ಮಾಡ್ಕೊಳ್ಬೋದು. ನೋಡಿ, ನಮಗೆಲ್ಲ ಹೈಡ್ ಮಾಡಬೇಕು ಆ್ಯಪ್ಸನ್ನು ಅಂತಂದರೆ ನೀವು ಸೈಡ್ ಮಾಡ್ಕೊಂಡ್ಬಿಟ್ರೆ ಸಾಕು. ಅದು ಆ್ಯಪು ಓಪನ್ ಆಗಿರೋ ಆ್ಯಪ್ ಮೇಲೆ ಚಿಕ್ಕದಾಗಿ ಸಿಂಬಲ್ಲಾಗಿ ಆ್ಯಪ್ ಯಾವ ಥರ ಇರುತ್ತೋ ಅದ್ರ ಮೇಲೇ ಹೈಡ್ ಆಗಿಬಿಡುತ್ತೆ. ಸೊ ಈ ರೀತಿ ಹೇಗೆ ಮಾಡ್ಕೊಳ್ಳೋದು, ಯಾವ ರೀತಿ ಸೆಟ್ ಮಾಡ್ಕೊಳ್ಬೇಕು ಅನ್ನೋದನ್ನು, ಯಾವ ರೀತಿ ನಾವು ಓಪನ್ ಮಾಡ್ಕೊಳ್ಬೇಕು, ಸೆಟ್ ಮಾಡಬೇಕು ಅನ್ನೋದನ್ನು ನಾವಿವತ್ತು ಬನ್ನಿ ಸ್ನೇಹಿತರೆ ನೋಡೋಣ. ಲೆಟ್ಸ್ ಗೋ. ತೋರಿಸ್ತಾ ಇದ್ದೀನಿ ನೋಡಿ, ಸ್ಟುಡಿಯೋ ಅಂತ. ಇದು ಹೊಸ ಚಾನಲ್ಲು, ರಾಜ್ ಕ್ರಿಯೇಷನ್ ಅಂತ. ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ. ಓಕೆ, ಲೆಟ್ಸ್ ಗೋ ಸ್ನೇಹಿತರೆ. ನಾವಿವತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಮೊದಲಿಗೆ ಸೆಟ್ಟಿಂಗ್ ಮೇಲೆ ನಿಮ್ಮ ಫೋನ್ನ ಕ್ಲೋಸ್ ಮೆನು ಬರುತ್ತಲ್ಲ, ಅಲ್ಲಿ ಸೆಟ್ಟಿಂಗ್ ಆ್ಯಪ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಸೆಟ್ಟಿಂಗ್ಗಳು ಕಾಣಿಸುತ್ತವೆ. ಸೊ ನೀವು ಸೀದಾ ಹೋಗಿಬಿಟ್ಟು ಕೆಳಗಡೆ ಬನ್ನಿ. ಕೆಳಗಡೆ ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಅಡಿಷ್ನಲ್ ಸೆಟ್ಟಿಂಗ್ ಮೇಲೆ ಕೊಡ್ಬಿಟ್ಟು ಕೊನೆಗೆ ಬನ್ನಿ. ಕೊನೆಗೆ ಬಂದಮೇಲೆ ಸ್ಪೆಷಲ್ ಫೀಚರ್ಸ್ ಅಂತ ಇದೆ, ಅದ್ರ ಕೆಳಗಡೆ ಪ್ರೋಟೀನ್ ವಿಂಡೋಸ್ ಅಂತ ಇದೆ. ಪ್ರೋಟೀನ್ ವಿಂಡೋಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರೋಟೀನ್ ವಿಂಡೋಸ್
ಫ್ಲೋಟಿಂಗ್ ವಿಂಡೋಸ್ ಓಪನ್ ಆಗಿರುತ್ತೆ. ಸೊ ಸೈಡ್ ಬಾರ್ ಆನ್ ಅಂತ ಇದೆ ಅಲ್ಲ, ಸ್ಮಾರ್ಟ್ ಸಜೆಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಮಾರ್ಟ್ ಸಜೆಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಓಪನ್ ಆಗುತ್ತದೆ. ಕೆಳಗಡೆ ಒಂದು ಬರುತ್ತಲ್ಲ, ಯಾವ ರೀತಿ ಇದೆ ಅಂತ ತೋರಿಸುತ್ತೆ. ಆಲ್ವೇಸ್ ಶೋ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ತೋರಿಸುತ್ತೆ ನಿಮಗೆ ಯಾವ ರೀತಿ ಸೈಡ್ ಬಾರ್ ಅಂದರೆ ಯಾವ ರೀತಿ ಇರುತ್ತೆ, ಹೈಡಿಂಗ್ ಅಂತಂದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು. ಆಲ್ವೇಸ್ ಶೋ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀಟಾಗಿರುತ್ತೆ. ಸೊ ಸೈಡ್ ಬಾರ್ ಇದೆಲ್ಲ ಅದು ಆನ್ ಆಗಿರಬೇಕು. ಸ್ಮಾರ್ಟ್ ಸಜೆಷನ್ಸ್ ಇದೆಲ್ಲ ಅದು ಆನ್ ಮಾಡಿಕೊಡಿ. ಸ್ಮಾರ್ಟ್ ಸಜೆಷನ್ ಫ್ಲೋಟಿಂಗ್ ವಿಂಡೋಸ್ ಅಂತ ಬಂದ ಕೂಡಲೇ ಸೈಡ್ ಬಾರ್ ಅಂತ ಇದೆ, ಆನ್ ಮಾಡಿಕೊಡಿ. ಸ್ಮಾರ್ಟ್ ಸಜೆಷನ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಸೈಡ್ ಒಂದು ಗೆರೆ ಕಾಣಿಸುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ನೀವುಗಳು ಆ್ಯಪ್ಸ್ಗಳೆಲ್ಲವೂ ಓಪನ್ ಆಗುತ್ತವೆ. ಮತ್ತು ನಿಮಗೆ ಯಾವ ಆ್ಯಪ್ಸ್ಗಳು ಬೇಕು ಅಲ್ಲಿ ನೀವು ಆ್ಯಡ್ ಕೂಡ ಮಾಡ್ಕೊಳ್ಬೋದು. ಯಾವ ಆ್ಯಪ್ಸ್ಗಳು ಬೇಡ ಅಂತಂದರೆ ಅದನ್ನು ಕೂಡ ನೀವು ಬೇಡ ಅಂದರೆ ಬಿಟ್ಟಾಕ್ಬೋದು. ಸೊ ನಿಮಗೆಲ್ಲ ತೋರಿಸುತ್ತೆ ಓಪನಿಂಗ್ ಫ್ಲೋಟಿಂಗ್ ವಿಂಡೋಸ್ ಅಂತಂದರೆ ಏನು, ಯಾವ ರೀತಿ ಯೂಸ್ ಮಾಡ್ಬೋದು, ರೀಸೈಜಿಂಗ್ ವಿಂಡೋಸ್ ಅಂತಂದರೆ ಏನು, ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ಅದು ತೋರಿಸುತ್ತೆ. ನೀವು ಅದನ್ನು ಸೆಟ್ ಮಾಡ್ಕೊಳ್ಬೋದು. ಸೊ ಎಷ್ಟೋ ಜನಕ್ಕೆ ಇದು ಗೊತ್ತಿರೋದಿಲ್ಲ. ಸೊ ನೀವುಗಳು ಇದನ್ನು ಸೆಟ್ ಮಾಡಿಕೊಂಡ್ರೆ ಅರ್ಜೆಂಟ್ ಟೈಮ್ಗಳಲ್ಲಿ ತುಂಬ ಉಪಯುಕ್ತ ಆಗುತ್ತೆ ಅನ್ನೋದು ನನ್ನ ಒಂದು ಆಲೋಚನೆ. ನೋಡಿ, ನಾನು ತೋರಿಸ್ತಾ ಇದ್ದೇನೆ ಇವಾಗ ಒಂದು ಆ್ಯಪ್ನ ಯಾವ ರೀತಿ ಓಪನ್ ಮಾಡಿಕೊಂಡು. ನೋಡಿ, ನಾನು ಕ್ಲಿಕ್ ಮಾಡಿದೆ ಇವಾಗ ವಾಟ್ಸಪ್ ಮೇಲೆ. ವಾಟ್ಸಪ್ ಅನ್ನೋದು ಓಪನ್ ಆಗಿದೆ. ಫ್ಲೋಟಿಂಗ್ ವಿಂಡೋಸ್ ಆಲ್ರೆಡಿ ಓಪನ್ ಇದೆ. ಬಟ್ ನಂದು ಇನ್ನೊಂದೇ ನಾನೀಗ ತೋರಿಸ್ತೀನಲ್ಲ, ವಾಟ್ಸಪ್ ಓಪನ್ ಮಾಡ್ಕೊಂಡು ತೋರಿಸ್ದೆ. ಮತ್ತು ನಿಮಗೆ ಯಾವ ರೀತಿ 1 2 3 4 ಅಂತ ಬರುತ್ತೆ, ಅವು 4 ಥರ ಬರುತ್ತೆ ಅದು. ಸೊ ನೋಟ್ಸ್ನ ನಾನು ಕ್ಲಿಕ್ ಮಾಡಿದೆ, ಓಪನ್ ಆಯಿತು. ನೋಡಿ, ಇವಾಗ ಸೈಡ್ ಬಾರ್ಗೆ ಕ್ಲಿಕ್ ಮಾಡ್ಕೊಂಡು ಬಿಟ್ಟರೆ ಸಾಕು, ನಿಮಗೆ ಆ ಆ್ಯಪ್ ಓಪನ್ ಆಗುತ್ತೆ. ನೋಡಿ, ನಿಮಗದು ನಾನು ಇನ್ನೊಂದು ಸಲ ತೋರಿಸ್ತೀನಿ. ನೋಡಿ, ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದನ್ನು ಅದನ್ನು ತೋರಿಸ್ತಾ ಇದ್ದೀನಿ. ನೀವು ಆ್ಯಪ್ನ ಒಂದು ಲೈನ್ನಲ್ಲಿರುತ್ತಲ್ಲ, ಅಲ್ಲಿ ನೀವುಗಳು ಕ್ಲಿಕ್ ಮಾಡಿದರೆ ಸಾಕು, ಅದು ಓಪನ್ ಆಗುತ್ತೆ. ಮತ್ತು ನೀವು ಯಾವ ರೀತಿ ಹೈಡ್ ಮಾಡಬೇಕು, ಚಿಕ್ಕದು ಮಾಡಬೇಕಾ, ಚಿಕ್ಕದಾಗುತ್ತೆ. ನೋಡಿ, ಚಿಕ್ಕದಾಯಿತು. ಇವಾಗ ಆ್ಯಪ್ ಚಿಕ್ಕದಾಯಿತು. ಮತ್ತು ಇವಾಗ ದೊಡ್ಡ ಮಾಡ್ತೀನಿ. ನೋಡಿ, ಆ್ಯಪ್ ದೊಡ್ಡದಾಗುತ್ತೆ. ಮತ್ತು ನೀವು ಎಲ್ಲಿ ಬೇಕಾದರೂ ನೀವು ಮೊಬೈಲ್ನ ಎಲ್ಲಿ ಬೇಕಾದರೂ ಅದನ್ನು ಚಿಕ್ಕದಾಗಿ ಮಾಡ್ಕೊಳ್ಬಹುದು. ಕೆಳಗಡೆ ಬೇಕಾ ಕೆಳಗಡೆ ಮಾಡ್ಕೊಳ್ಳಿ, ಮೇಲ್ಗಡೆ ಬೇಕಾ ಮೇಲ್ಗಡೆ. ಮತ್ತು ಹೈಡ್ ಮಾಡಬೇಕು ಅಂತಂದರೆ ಆ್ಯಪ್ಸ್ ಚಿಕ್ಕದಾಗಿ ಅದು ಕೂಡ ಹೈಡ್ ಆಗುತ್ತೆ. ಸೊ ಸಿಂಪಲ್ಲಾಗಿರ್ತಕ್ಕಂಥ ಸೆಟ್ಟಿಂಗು ಮಾಡ್ಕೊಳ್ಬೋದು. ಫ್ಲೋಟಿಂಗ್ ವಿಂಡೋಸ್ ಅಂತ, ಫ್ಲೋಟಿಂಗ್ ವಿಂಡೋಸ್ ತುಂಬ ಉಪಯುಕ್ತ ಇದೆ. ಅಂತಂದರೆ ಇವಾಗ ಮೊಬೈಲ್ ಕಾಲ್ ಬಂದಿರುತ್ತೆ, ನೋಟ್ ಮಾಡ್ಕೊಳ್ಬೇಕು. ಸೊ ನಮ್ಮ ಪೆನ್ನು ಹಳೆ ಇರೋದಿಲ್ಲ, ಮತ್ತು ಇರೋವಂಥ ಕಾಲ್ನ ಕಟ್ ಮಾಡೋದಕ್ಕಾಗಲ್ಲ. ಅದು ಕಟ್ ಮಾಡಿಕೊಂಡ್ರು ನಾವು ಅರ್ಜೆಂಟಲ್ಲಿ ನೋಟ್ ಮಾಡ್ಕೊಳಕ್ಕಾಗಲ್ಲ. ಸೈಡಲ್ಲಿ ಬರುತ್ತೆ ಆ್ಯಪ್ನ ಈ ರೀತಿ ಸ್ಕ್ರೋಲ್ ಮಾಡ್ಕೊಳ್ತಾ ಅದ್ರಲ್ಲಿ ಫೋನ್ ಬುಕ್ನ ಆ್ಯಪ್ ಮಾಡ್ಕೊಂಡಿದ್ರೆ ಈಸಿಯಾಗಿ ಮಾಡ್ಕೊಳ್ಬೋದು. ಇಲ್ಲ ನಾವು ಏನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ ಯಾವುದೋ ಒಂದು ಆ್ಯಪಲ್ಲಿ. ಸೊ ಈ ರೀತಿ ಇರ್ಬೇಕಾದ್ರೆ ನಾವು ಅರ್ಜೆಂಟ್ ಮೆಸೇಜ್ ಮಾಡಬೇಕಾಗಿರುತ್ತೆ. ಸೊ ಆ್ಯಪ್ನ ಓಪನ್ ಮಾಡಿಬಿಟ್ಟು ಮೆಸೇಜ್ ಮಾಡಿ ಅದನ್ನು ಮತ್ತೆ ಕ್ಲೋಸ್ ಮಾಡ್ಕೊಂಡು ಮತ್ತು ನಮ್ಮ ಕೆಲಸಕ್ಕೆ ನಾವು ಓಪನ್ ಮಾಡ್ಕೊಳುತ್ತೆ. ಇಲ್ಲಂತಂದರೆ ಕೆಲವೊಂದಷ್ಟು ಸಮಯದಲ್ಲಿ ನಾವುಗಳು ಆ OTP ಆ್ಯಡ್ ಮಾಡ್ಬೇಕಾಗಿರುತ್ತೆ. OTP ಬಂದು ಕೊಟ್ಟ ತಕ್ಷಣ ಏನು ಮಾಡಬೇಕಾಗುತ್ತೆ, ಸೊ ಅವಾಗ ಆ್ಯಪ್ನ ಪೂರ್ತಿ ಕ್ಲೋಸ್ ಮಾಡಿಬಿಟ್ಟು OTP ನಂಬರ್ ನೋಡಿಬಿಟ್ಟು ಆಮೇಲೆ ಮತ್ತೆ ಆ ಆ್ಯಪ್ನ ಓಪನ್ ಮಾಡಬೇಕಾದ್ರೆ ಆ ಆ್ಯಪ್ ಟೈಮಿಂಗು ಮುಗಿದೋಗಿರುತ್ತೆ. ಸೊ ಅಂಥ ಸಿಚುವೇಷನ್ಗಳಲ್ಲಿ ಇಂತಹ ಒಂದು ಸೆಟ್ಟಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ತುಂಬ ಉಪಯೋಗ ಆಗುತ್ತೆ. ಸೊ ನಿಮ್ಮ ಮೊಬೈಲ್ನಲ್ಲಿ ಎಷ್ಟು ಆ್ಯಪ್ಗಳಿದಾವೋ ಅಷ್ಟು ಆ್ಯಪ್ಗಳು, ಕನಿಷ್ಠ 10 ಆ್ಯಪ್ಗಳನ್ನು ನಾವು ಈ ರೀತಿ ಫ್ಲೋಟಿಂಗ್ ಆ್ಯಪ್ಸ್ಗಳಾಗಿ ಸೆಟ್ಟಿಂಗನ್ನು ಮಾಡ್ಕೊಳ್ಬೋದು. ನಮ್ಗೆ ಇಂಪಾರ್ಟೆಂಟ್ ಯಾವಿರುತ್ತೋ ವಾಟ್ಸಪ್ಪು, ಆಮೇಲೆ ಗೂಗಲ್ ಚಾಟ್, ಗೂಗಲ್ಲು, ಜಿಮಿನಿ, ನೋಟ್ಸು. ಸೊ ನಮಗೆ ಯಾವ್ದು ಬೇಕೋ ಅದನ್ನು ನಾವು ಸೆಟ್ಟಿಂಗ್ ಮಾಡ್ಕೊಂಡು ಇಟ್ಕೊಂಡಿರ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್.